ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ರವೆ ಉಂಡೆಯನ್ನು ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡಬಹುದು ಅನ್ನೋದು ತೋರಿಸ್ತೀನಿ. ಬನ್ನಿ, ನಮಗೆ ಏನೇನು ಬೇಕು ಸಾಮಗ್ರಿಗಳು ಅನ್ನೋದು ನೋಡೋಣ. ನಾನು ಒಂದು ಅರ್ಧ kg ರವೆ ತೊಗೊಂಡಿದ್ದೀನಿ. 200 ಗ್ರಾಮು ಒಣ ಕೊಬ್ಬರಿಯನ್ನು ತುರಿದುಕೊಂಡು ಇಟ್ಕೊಂಡಿರೋದು ಮತ್ತು 200 ಗ್ರಾಮು ಸಕ್ಕರೆ ತೊಗೊಂಡಿದ್ದೀನಿ. 2 ಏಲಕ್ಕಿ ಕುಟ್ಟು ನಾವು ಹಾಕ್ಕೊಳ್ಬೇಕು. 1 ಕಪ್ ಹಾಲು ಮತ್ತು 5ರಿಂದ 6 ಸ್ಪೂನ್ ನನಗೆ ತುಪ್ಪ ಬೇಕಾಗುತ್ತೆ. ಗೋಡಂಬಿ ಮತ್ತು ದ್ರಾಕ್ಷಿ ಬೇಕಾಗುತ್ತೆ. ಬನ್ನಿ, ಮೊದಲೇ ನಾನು ಈ ರವೆಯನ್ನು ಹೇಗೆ ಹುರಿದುಕೊಳ್ಳೋದು ಅನ್ನೋದು ನೋಡೋಣ. ನಾನು ಇದು ಬಿಸಿ ಆದಮೇಲೆ ರವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ. ಇದರಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಚೆನ್ನಾಗಿ ಈ ಥರ ಇದು ಮಾಡ್ಕೊಳ್ಬೇಕು. ಬಿಟ್ಟರೆ ಸ್ವಲ್ಪ ಇದು ಸುಟ್ಟು ಹೋಗುತ್ತೆ. ಈ ಥರ ಚೆನ್ನಾಗಿ ಹುರಿದುಕೊಳ್ಬೇಕು ತುಪ್ಪ ಹಾಕಿ. 3ರಿಂದ 4 ಸ್ಪೂನ್ ತುಪ್ಪ ಹಾಕಿದರೆ ಸಾಕಾಗುತ್ತೆ. ನೋಡಿ, ನಾನು ಒಂದು 10ರಿಂದ 15 ನಿಮಿಷವರೆಗೆ ಬರೀ ಹುರಿದುಕೊಂಡಿದ್ದೀನಿ. ಚೆನ್ನಾಗಿದೆಲ್ಲ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಆಗಬೇಕು, ಸಾಕಾಗುತ್ತೆ ಇಷ್ಟ ಆದರೆ. ಮತ್ತು ಇನ್ನೊಂದು ಇದರಲ್ಲಿ ನಾನು ಪ್ಯಾನಲ್ಲಿ ಒಣ ಕೊಬ್ಬರಿಯಲ್ಲಿ 1-2 ಸ್ಪೂನ್ ತುಪ್ಪ ಹಾಕಿ ಹುರಿದುಕೊಳ್ಬೇಕು. ಎಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಹುರಿದುಕೊಳ್ಬೇಕು. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಇದೆಲ್ಲ ಸುಟ್ಟು ಹೋಗುತ್ತೆ, ರವೆನೂ ಮತ್ತು ಇದು ಕೊಬ್ಬರಿನೂ. ನಾನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಹುರಿದುಕೊಳ್ತಾ ಇದ್ದೀನಿ, ಅದಕ್ಕೆ ಇದು ಬೇಗ ಇದಾಗ್ತಾ ಇಲ್ಲ. ನೋಡಿ, ಈ ಥರ ಆದರೆ ಸಾಕಾಗುತ್ತೆ. ನಾನು ಇನ್ನೊಂದರಲ್ಲಿ ರವೆ ಹುರಿದುಕೊಂಡಿದ್ನಲ್ಲ, ಅದರಲ್ಲಿ ಈ ಕೊಬ್ಬರಿಯನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಸಕ್ಕರೆ 200 ಗ್ರಾಮ್ ಸಕ್ಕರೆಯನ್ನು ನಾನು ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಂಡೆ, ಪೌಡ್ರ್ ಮಾಡಿಕೊಂಡೆ. ಅದರಲ್ಲೇ ಏಲಕ್ಕಿ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ಇದು 3 ಸೇರಿಸ್ಕೊಳ್ತೀನಿ ಚೆನ್ನಾಗಿ. ಎಲ್ಲ ಬಿಸಿ ಇರಬೇಕು. ನಾವು ತಣ್ಣಗಿದ್ರೆ ಅದು ಉಂಡೆ ಮಾಡೋಕ್ಕೆ ಬರೋದಿಲ್ಲ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ. ನಿಮಗೆ ಸ್ವಲ್ಪ ಸಪ್ಪಗೆ ಇದ್ದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬಹುದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ರಿ. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸೈಡಾಗಿ ನೀವು ತೆಗೆದುಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಉಂಡೆ ಮಾಡಿಕೊಳ್ಬೇಕು. ಹಾಲು ಬಿಸಿ ಇರಬೇಕು, ತಣ್ಣಗೆ ತೊಗೊಳ್ಬೇಡ್ರಿ. ಈ ಥರ ಸ್ವಲ್ಪ ಸ್ಪೂನಿಂದ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೊಳ್ಳಿ. ಈ ಥರ ಟೈಟಾಗಿ ಉಂಡೆ ಮಾಡಿ ಅದರಲ್ಲಿ ಒಂದು ಗೋಡಂಬಿ ಮತ್ತು ದ್ರಾಕ್ಷಿ ಈ ಥರ ಇಟ್ಟು ಸ್ವಲ್ಪ ನಾವು ಈ ಥರ ಮಾಡಿದರೆ ಉಂಡೆ ಅದರಲ್ಲಿ ಕುತ್ಕೊಳ್ಳುತ್ತೆ. ಅದು ಗಟ್ಟಿಯಾಗಿ ನಾವು ಈ ಥರ ಮಾಡಬೇಕು. ಉಂಡೆಯನ್ನು ಬೇಗ ತಣ್ಣಗಾಗೋ ಮುಂಚೆನೇ
ಬೇಗ ನಾವು ಈ ಥರ ಮಾಡ್ತಾ ಹೋಗಬೇಕು. ನೋಡಿ ಈ ಥರ ನಾನೆಲ್ಲ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಮಕ್ಕಳಿಗೆ ಬಹಳ ಇಷ್ಟ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.